ಭದ್ರಾ ಜಲಾಶಯದಲ್ಲಿ ಪ್ರತಿದಿನ ವ್ಯರ್ಥವಾಗುತ್ತಿದ್ದ ಸಾವಿರಾರು ಕ್ಯೂಸೆಕ್ ನೀರು. ಭದ್ರಾ ಜಲಾಶಯವು ರೈತರ ಜೀವನಾಡಿಯಾಗಿತ್ತು. ಭದ್ರಾ ಡ್ಯಾಂನ ಟ್ರಸ್ಟ್ ಗೇಟ್ಗಳಲ್ಲಿ ತಾಂತ್ರಿಕ ದೋಷದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸೋರಿಕೆಯಾಗುತ್ತಿದ್ದು, ಇದರಿಂದ ಡ್ಯಾಂ ಶೇಖರಣೆಯಾಗುವ ಪ್ರಮಾಣ ಕಡಿಮೆಯಾಗುತ್ತಿತ್ತು. ಭದ್ರಾ ಜಲಾಶಯದ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಸುಜಾತ ಮತ್ತು ಕಾರ್ಯಪಾಲಕ ಅಭಿಯಂತರರು ರವಿಕುಮಾರ್, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಉಮೇಶ್ ಹಾಗೂ ಗುತ್ತಿಗೆದಾರರು ವೇದಮೂರ್ತಿ ಶಂಕರಘಟ್ಟ ಇವರುಗಳ ನೇತೃತ್ವದಲ್ಲಿ ಹೊರಗುತ್ತಿಗೆ ನೌಕರರ ಕಠಿಣ ಪರಿಶ್ರಮದಿಂದ ಇಂದು ಬೆಳಗ್ಗೆ ಭದ್ರಾ ಡ್ಯಾಂನ ಟ್ರಸ್ಟ್ ಗೇಟ್ಗಳಲ್ಲಿನ ತಾಂತ್ರಿಕ ದೋಷವನ್ನು ತಡೆಗಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಭದ್ರಾ ಜಲಾಶಯದ ಅವಲಂಬಿತ ರೈತರ ಮುಖದಲ್ಲಿ ಸಂತಸ. 3-4 ದಿನಗಳ ಹಿಂದೆ ವಾಯ್ಸ್ ಆಫ್ ಅಪ್ಪು ಚಾನೆಲ್ನಲ್ಲಿ ಸುದ್ದಿಯಾಗಿತ್ತು. ಇದರಿಂದ ಎಚ್ಚೆತ್ತುಕೊಂಡು ಇಂಜಿನಿಯರ್ ಸಿಬ್ಬಂದಿ ವರ್ಗದವರು ಕಾಮಗಾರಿಕೆಯನ್ನ ಅತಿ ಬೇಗನೆ ಪೂರ್ಣಗೊಳಿಸಿದ್ರು. ವರದಿ ರಮೇಶ್, ವಾಯ್ಸ್ ಆಫ್ ಅಪ್ಪು ಚಾನೆಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.